ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸದಾಕಾಲ ಭಾರತವನ್ನು ಸುತ್ತುವರಿಬೇಕು, ಭಾರತದ ವಿರುದ್ಧ ಒಂದು ಬಲಿಷ್ಠ ಜಾಲವನ್ನು ಹೆಣಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋ ಚೈನಾ ಬಾಂಗ್ಲಾದೇಶ ಹಾಗೂ ಮ್ಯಾನ್ಮಾರ್ಗಳಲ್ಲಿ ತನ್ನ ಬೇರುಗಳನ್ನು ಭದ್ರಪಡಿಸ್ಕೊಳ್ತಾ ಇರುವಾಗಲೇ ಭಾರತ ಇಂಡೋನೇಷ್ಯಾ ಜೊತೆಗಿನ ದ್ವಿಪಕ್ಷೀಯ ಒಪ್ಪಂದಗಳು ಹಾಗೂ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಂಡಿದೆ. ಈ ಮೂಲಕ ಚೈನಾದ ಸಮುದ್ರ ಸಂಚಾರದ ಮೇಲೆ ಕಣ್ಣಿಡುವ ಹಾಗೂ ಚೈನಾದ ಅತಿಕ್ರಮಣದ ವಿರುದ್ಧ ಸಂತ್ರಸ್ತರನ್ನ ಶಕ್ತಿಶಾಲಿಗಳನ್ನಾಗಿ ಮಾಡುವ ದೊಡ್ಡ ಕೆಲಸಕ್ಕೆ ಭಾರತ ಕೈ ಹಾಕಿದೆ. ಈ ನಿಟ್ಟಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಇಂಡೋನೇಷ್ಯಾ ಭೇಟಿ ಎರಡೂ ದೇಶಗಳ ಸಂಬಂಧಗಳನ್ನು ಮತ್ತೊಂದು ಮಜಲಿಗೆ ಕೊಂಡೊಯ್ತಾ ಇದೆ. ಭಾರತ ಇಂಡೋನೇಷ್ಯಾಗೆ ಬ್ರಹ್ಮೋಸ್ ಮತ್ತು ಅಸ್ತ್ರ ಮಿಸೈಲ್ಗಳನ್ನು ಕೊಡ್ತಾ ಇದೆ. ಎರಡೂ ದೇಶಗಳು ಮಲಕ್ಕಾಗೆ ಸಮೀಪ ಒಂದು ಬಂದರನ್ನ ಜಂಟಿಯಾಗಿ ಅಭಿವೃದ್ಧಿಪಡಿಸುವ ಒಪ್ಪಂದಕ್ಕೆ ಕೂಡ ಸಹಿ ಹಾಕಿವೆ. ಹಾಗೆ ರೇರ್ ಅರ್ತ್ ಮಿನರಲ್ಸ್ ಸೇರಿದಂತೆ ಸಾಗರ ವ್ಯಾಪಾರ, ರಕ್ಷಣಾ ಸಹಕಾರ ಹಾಗೂ ಇನ್ನಿತರ ಸುಮಾರು 20ಕ್ಕೂ ಹೆಚ್ಚು ಒಪ್ಪಂದಗಳಿಗೆ ಅಲ್ಲಿ ಸಹಿ ಬಿದ್ದಿದೆ. ಹಾಗಾದರೆ ಇಂಡೋನೇಷ್ಯಾದ ಈ ಭೇಟಿ ಭಾರತದ ದೃಷ್ಟಿಯಿಂದ ಹೇಗೆ ಅತ್ಯಂತ ಮಹತ್ವದ್ದು ಅನ್ನಿಸ್ಕೊಳ್ಳುತ್ತೆ, ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾ ಭೇಟಿಲಿದ್ದಾರೆ. ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಅನ್ನೋ ಜಗತ್ತಿನ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋ ದೇಶ ಭಾರತದ ಪ್ರಧಾನಿಗೆ ತನ್ನ ದೇಶದ ಅತ್ಯುನ್ನತ ಗೌರವ ಅನ್ನಿಸಿಕೊಳ್ಳುವ ಬಿಂತಾಂಗ್ ಆದಿಪುರಾಣ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಇಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ಅಂಶ ಅಂದ್ರೆ, ಈ ಪ್ರಶಸ್ತಿಗೆ ಪಾತ್ರ ಆಗ್ತಾ ಇರೋ ಎರಡನೇ ನಾಯಕ ನರೇಂದ್ರ ಮೋದಿ. ಈ ಹಿಂದೆ ಇದೇ ಪ್ರಶಸ್ತಿಯನ್ನ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಕೂಡ ಇಂಡೋನೇಷ್ಯಾ ಕೊಟ್ಟಿತ್ತು. ಇನ್ನು ಇಂಡೋನೇಷ್ಯಾ ಹಾಗೂ ಭಾರತದ ನಡುವೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇದೆ. ಈಗ ಆ ಸಂಬಂಧಗಳು ಇನ್ನೂ ಒಂದು ಮೆಟ್ಟಿಲು ಮೇಲಕ್ಕೆ ಇರ್ತಾ ಇವೆ. ಭಾರತ ಇಂಡೋನೇಷ್ಯಾ ರಕ್ಷಣಾ ಸಂಬಂಧಗಳಿಗೆ ಸಹಿ ಕೂಡ ಬಿದ್ದಿದೆ. ಹಾಗೆ ಎರಡು ದೇಶಗಳು ಜಂಟಿಯಾಗಿ ಮಲಕ್ಕಾ ಸ್ಟ್ರೈಟ್ ಸಮೀಪ ಒಂದು ಬಂದರನ್ನು ಅಭಿವೃದ್ಧಿಪಡಿಸುವ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇಲ್ಲಿ ಭಾರತ ಇಂಡೋನೇಷ್ಯಾಗಳ ಸಂಬಂಧ ಗಟ್ಟಿಯಾಗಿರೋದ್ರಿಂದ ಎರಡು ದೇಶಗಳಿಗಾಗೋ ಲಾಭ ಏನು ಅನ್ನೋದನ್ನು ನೋಡುವ ಮೊದಲು ಇಂಡೋನೇಷ್ಯಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟುಬಿಡ್ತೀನಿ. ಇಂಡೋನೇಷ್ಯಾ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸುಮಾರು 17,000ಕ್ಕೂ ಹೆಚ್ಚು ದ್ವೀಪಗಳನ್ನು ಒಳಗೊಂಡ ಈ ದೇಶ 19 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ 28 ಕೋಟಿ ಜನ ವಾಸ ಮಾಡ್ತಾರೆ. ಭಾರತ, ಚೈನಾ, ಅಮೆರಿಕಾಗಳ ನಂತರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಈ ಇಂಡೋನೇಷ್ಯಾ. ಇದು ಜನಸಂಖ್ಯೆಯಲ್ಲಿ ವಿಶ್ವದ 4ನೇ ದೇಶ ಅನ್ನಿಸ್ಕೊಂಡ್ರೆ ವಿಸ್ತೀರ್ಣದಲ್ಲಿ ಜಾಗತಿಕವಾಗಿ 14ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸದ್ಯಕ್ಕೆ ಜಕಾರ್ತಾ ಇದರ ರಾಜಧಾನಿ. ಈಗ ಅವರು ಹೊಸ ರಾಜಧಾನಿಯನ್ನ ಮಾಡಿಕೊಂಡಿದ್ದಾರೆ. ಅದರ ಹೆಸರು ನುಸಂತರ. ಅಲ್ಲಿಗೆ ರಾಜಧಾನಿಯನ್ನ ಸ್ಥಳಾಂತರಿಸುವ ಕೆಲಸ ಪ್ರಗತಿಯಲ್ಲಿದೆ. ಇನ್ನು ಇಂಡೋನೇಷ್ಯಾ ಜಗತ್ತಲ್ಲೇ ಅತಿ ಹೆಚ್ಚು ಮುಸ್ಲಿಮರಿರೋ ದೇಶ. ಇಲ್ಲಿ ಒಟ್ಟು ಜನಸಂಖ್ಯೆಯ ಪೈಕಿ 87% ಮುಸಲ್ಮಾನರಿದ್ದಾರೆ, 10% ಕ್ರೈಸ್ತರು, 1.7% ಹಿಂದೂಗಳು, ಇನ್ನುಳಿದವರು ಬೌದ್ಧ ಕನ್ಫ್ಯೂಷನಿಸಮ್ ಅನ್ನ ಫಾಲೋ ಮಾಡೋ ಜನ. ಇನ್ನು ಇಂಡೋನೇಷ್ಯಾದಲ್ಲಿ ಸುಮಾರು 245 ಮಿಲಿಯನ್ ಅಂದ್ರೆ 24.5 ಕೋಟಿ ಮುಸಲ್ಮಾನರಿದ್ದಾರೆ. ಪಾಕಿಸ್ತಾನಕ್ಕಿಂತ ಭಾರತಕ್ಕಿಂತ ಹೆಚ್ಚು ಮುಸ್ಲಿಮರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೂ ಅದು ಇಸ್ಲಾಮಿಕ್ ದೇಶ ಆಗಿಲ್ಲ. ಅಲ್ಲಿ ಇಸ್ಲಾಂ, ಕ್ರೈಸ್ತ, ಹಿಂದೂ, ಬೌದ್ಧ, ಕನ್ಫ್ಯೂಷನಿಸಮ್ ಎಲ್ಲ ಮತಗಳಿಗೂ ಸಮಾನ ಮಾನ್ಯತೆ ಇದೆ. ರಾಮಾಯಣದ ಜೊತೆ ಇಂಡೋನೇಷ್ಯಾಗೆ ನಂಟಿದೆ. ನಮ್ಮ ಚೋಳ ಅರಸರ ಹೆಜ್ಜೆ ಗುರುತುಗಳು ಆ ದೇಶದಲ್ಲಿ ಮೂಡಿವೆ. ಕಳೆದ ವರ್ಷ ಭಾರತಕ್ಕೆ ಬಂದಿದ್ದ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರೊಬೋವೋ ಸುಬಿಯಾಂಟೋ ನನ್ನದು ಭಾರತದ DNA ಅಂತ ತಮಾಷೆಗೆ ಹೇಳಿದರೂ ಕೂಡ ಭಾರತ ಹಾಗೂ ಇಂಡೋನೇಷ್ಯಾಗಳ ನಡುವೆ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಸಂಬಂಧಗಳು ತುಂಬಾನೇ ಗಾಢವಾಗಿವೆ. Just before I made my state visit to India, I tested my DNA and I found out I had Indian DNA. ಇನ್ನು ಇಂಡೋನೇಷ್ಯಾ ಆಗ್ನೇಯ ಏಷ್ಯಾದ ದೇಶಗಳ ಪೈಕಿ ಅತಿ ದೊಡ್ಡ ಆರ್ಥಿಕತೆ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಭಾರತದ ಜೊತೆ ಅತ್ಯುತ್ತಮ ಸಂಬಂಧಗಳನ್ನು ಕೂಡ ಹೊಂದಿದೆ. ಇನ್ನು ಈಗ ಈ ಸಂಬಂಧಗಳು ರಕ್ಷಣೆ ಹಾಗೂ ವ್ಯಾಪಾರದ ದೃಷ್ಟಿಯಿಂದ ಮತ್ತು ಇಂಡೋ ಪೆಸಿಫಿಕ್ ಅಲ್ಲಿ ಚೈನಾದ ಪ್ರಾಬಲ್ಯವನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇವೆ. ಗೆಳೆಯರೆ, ಭಾರತ ಇಂಡೋನೇಷ್ಯಾಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಡುವ ಒಪ್ಪಂದಕ್ಕೆ ಸಹಿ ಹಾಕಿದೆ. ಬ್ರಹ್ಮೋಸ್ ಅನ್ನೋದು ಇವತ್ತು ಜಗತ್ತಿನ ಏಕೈಕ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಪರೇಷನಲ್ ಕ್ರೂಸ್ ಮಿಸೈಲ್ ಅನ್ನಿಸ್ಕೊಳ್ತಾ ಇದೆ. ರಷ್ಯಾ ಹಾಗೂ ಭಾರತಗಳ ಜಂಟಿ ನಿರ್ಮಾಣದ ಈ ಮಿಸೈಲ್ ಆಪರೇಷನ್ ಸಿಂಧೂರ್ ನಂತರ ತನ್ನ ಬೇಡಿಕೆಯನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಈಗ ಒಂದು ಬ್ಯಾಟರಿ ಬ್ರಹ್ಮೋಸ್ ಮಿಸೈಲ್ ಇಂಡೋನೇಷ್ಯಾಗೆ ಹೋಗುತ್ತೆ. ಮುಂದಿನ ದಿನಗಳಲ್ಲಿ 2 ಬ್ಯಾಟರಿಗಳಷ್ಟು ಮಿಸೈಲುಗಳು ಕೂಡ ಅಲ್ಲಿಗೆ ಸರಬರಾಜಾಗತ್ವೆ. ಹಾಗೆ ನಮ್ಮ ಬಿಯಾಂಡ್ ದ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ ಅಸ್ತ್ರ
ಅಸ್ತ್ರ ಬಗ್ಗೆ ಕೂಡ ಇಂಡೋನೇಷ್ಯಾ ಆಸಕ್ತಿಯನ್ನು ತೋರಿಸಿದೆ. ಅಸ್ತ್ರ DRDO ತಯಾರು ಮಾಡಿರೋ ಮಿಸೈಲು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇದರ ಕಾರ್ಯಕ್ಷಮತೆ ಕೂಡ ದೊಡ್ಡ ಮಟ್ಟದಲ್ಲಿ ಸಾಬೀತಾಯಿತು. ಈಗ ಅಸ್ತ್ರ ಮಿಸೈಲ್ ಇಂಡೋನೇಷ್ಯಾಗೆ ಮಾರಾಟ ಆಗ್ತಾ ಇದೆ. ಗೆಳೆಯರೆ, ಇಂಡೋನೇಷ್ಯಾ ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹ ರಾಷ್ಟ್ರ. 17,000ಕ್ಕೂ ಹೆಚ್ಚು ದ್ವೀಪಗಳು ಹಾಗೂ ಸುಮಾರು 54,000 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಇಂಡೋನೇಷ್ಯಾ ಹೊಂದಿದೆ. ಅವರ ಸಮುದ್ರ ಗಡಿಗಳನ್ನು ಕಾಪಾಡೋದಕ್ಕೆ ಬಲಿಷ್ಠ ನೌಕಾಪಡೆ ಬೇಕು. ಆದರೆ ಇಂಡೋನೇಷ್ಯಾ ತುಂಬಾ ಬಲಿಷ್ಠವಾದ ನೌಕಾಪಡೆಯನ್ನು ಹೊಂದಿಲ್ಲ. ಅವರ ಸೇನೆಯಲ್ಲಿ ಒಟ್ಟು 3 ಲಕ್ಷ ಯೋಧರಿದ್ದಾರೆ. ಆ ಪೈಕಿ ನೌಕಾಪಡೆಯಲ್ಲಿ 65,000 ಸಿಬ್ಬಂದಿ ಇದೆ. ವಾಯುಪಡೆಯಲ್ಲಿ 30,000 ಮಂದಿ ಇದ್ದಾರೆ. ಆಗ್ನೇಯ ಏಷ್ಯಾದಲ್ಲೇ ಇಂಡೋನೇಷ್ಯಾ ಅತಿದೊಡ್ಡ ಸೇನಾಪಡೆಯನ್ನು ಹೊಂದಿರುವ ದೇಶ. ಆದರೂ ಅವರ ಅತಿದೊಡ್ಡ ಕರಾವಳಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ಚೈನಾದ ಅತಿಕ್ರಮಣವನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಅವ್ರ ಹತ್ರ ಇರೋ ನೌಕಾಪಡೆ ಸಾಕಾಗೋದಿಲ್ಲ. ಇಂಡೋನೇಷ್ಯಾಗೆ ಚೈನಾದ ಜೊತೆ ನಟುನಾ ದ್ವೀಪಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿವೆ. ಇಂಡೋನೇಷ್ಯಾದ EEZ ಅಂದರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನು ಚೈನಾ ಪದೇ ಅತಿಕ್ರಮಣ ಮಾಡ್ತಾ ಇರುತ್ತೆ. ಚೈನಾದ ಅಕ್ರಮ ಮೀನುಗಾರಿಕಾ ಹಡಗುಗಳಿಗೆ PLA ನೌಕಾಪಡೆ ಬೆಂಗಾವಲನ್ನು ಕೊಡ್ತಾ ಹೋಗುತ್ತೆ ಮತ್ತು ಅವರು ಈ ಉಲ್ಲಂಘನೆಯನ್ನು ಸಾಂಪ್ರದಾಯಿಕ ಮೀನುಗಾರಿಕಾ ಹಕ್ಕು ಅಂತ ಸಮರ್ಥಿಸ್ಕೊಳ್ತಾರೆ. ಮೈಟ್ ಈಸ್ ರೈಟ್ ಅನ್ನೋ ಹಾಗೆ ಚೈನಾ ಅನ್ನೋ ಬಲಿಷ್ಠ ದೇಶವನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಇಲ್ಲದ ಕಾರಣ ಇಂಡೋನೇಷ್ಯಾ ಸಾಕಷ್ಟು ಬಾರಿ ಅವರ ಅತಿಕ್ರಮಣವನ್ನು ಸಹಿಸ್ಕೋಬೇಕಾಗಿ ಬರುತ್ತೆ. ಕೆಲ ಸಂದರ್ಭಗಳಲ್ಲಿ ಚಿಕ್ಕ ಪುಟ್ಟ ಸಂಘರ್ಷಗಳು ಕೂಡ ಆಗ್ತಾ ಇರುತ್ತವೆ. ಸೊ ಇಲ್ಲಿ ಅವರ ದೊಡ್ಡ ಕರಾವಳಿಯನ್ನ ಬಲಿಷ್ಠ ಫ್ಲೀಟ್ ಇಲ್ಲದೆ ಕೂಡ ಕಾಪಾಡಿಕೊಳ್ಳೋದಕ್ಕೆ, ಡೆಟರೆನ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬ್ರಹ್ಮೋಸ್ ಅನ್ನೋದು ತುಂಬಾನೇ ಉಪಯುಕ್ತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಬ್ರಹ್ಮೋಸ್ ಮೂಲಕ ಚೈನಾಗೆ ಇಂಡೋನೇಷ್ಯಾ ಒಂದು ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದೆ. ಹಾಗೆ ಎರಡು ದೇಶಗಳು ಸಬಾಂಗ್ ಬಂದರನ್ನ ಜಂಟಿಯಾಗಿ ಅಭಿವೃದ್ಧಿಪಡಿಸುವ ಒಪ್ಪಂದಕ್ಕೆ ಸಹಿಯನ್ನ ಹಾಕಿವೆ. ಸಬಾಂಗ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಕೂಡ ಚೈನಾನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಮಾಡಲಾಗ್ತಾ ಇದೆ. ಸಬಾಂಗ್ ನಮ್ಮ ಭಾರತದ ಗ್ರೇಟ್ ನಿಕೋಬಾರ್ ಬಂದರು ಯೋಜನೆಯಿಂದ ಕೇವಲ 100 ಮೈಲಿಗಳಷ್ಟು ದೂರದಲ್ಲಿದೆ. ಗೆಳೆಯರೆ, ಈ ಭಾಗದಲ್ಲಿ ತಂತ್ರಗಾರಿಕೆಯ ದೃಷ್ಟಿಯಿಂದ ಮೇಲುಗೈಯನ್ನು ಸಾಧಿಸುವುದಕ್ಕೆ ಭಾರತ ಮಲಕ್ಕಾ ಜಲಸಂಧಿಯ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗಿರೋದು ತುಂಬಾನೇ ಮುಖ್ಯ. ಮಲಕ್ಕಾ ಜಲಸಂಧಿ ವಿಶ್ವದ ಅತ್ಯಂತ ಜನನಿಬಿಡ ವ್ಯಾಪಾರ ಮಾರ್ಗಗಳ ಪೈಕಿ ಒಂದು. 80% ಚೈನಾದ ಇಂಧನ ಆಮದು ಮತ್ತು 40% ಚೈನಾದ ಒಟ್ಟು ವ್ಯಾಪಾರ ಈ ಮಲಕ್ಕಾ ಮೂಲಕ ನಡೆಯುತ್ತೆ. ಇಲ್ಲಿ ನಮ್ಮ ಗ್ರೇಟ್ ನಿಕೋಬಾರ್ ಬಂದರು ಮತ್ತು ಸಬಾಂಗ್ ಬಂದರು ಎರಡೂ ಕೂಡ ಮಲಕ್ಕಾ ಜಲಸಂಧಿಯ ಪ್ರವೇಶ ಮತ್ತು ನಿರ್ಗಮನ ಬಿಂದುಗಳ ಎರಡೂ ಬದಿಗಳಲ್ಲಿರೋದ್ರಿಂದ ಇಲ್ಲೊಂದು ಬಲಿಷ್ಠ ಕಾವಲು ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಈ ಸಬಾಂಗ್ ತುಂಬಾನೇ ಉಪಯುಕ್ತ ಅನ್ನಿಸ್ಕೊಳ್ಳುತ್ತೆ. ಈ ಬಂದರು ಯೋಜನೆಗಾಗಿ ಸಾಕಷ್ಟು ವರ್ಷಗಳಿಂದ ಭಾರತ ಇಂಡೋನೇಷ್ಯಾ ನಡುವೆ ಮಾತುಕತೆಗಳಾಗ್ತಾ ಇದ್ವು. ಈಗ ಆ ಯೋಜನೆಯನ್ನ ಜಂಟಿಯಾಗಿ ಮಾಡೋದಕ್ಕೆ ಎರಡೂ ದೇಶಗಳು ಸಹಿ ಹಾಕಿವೆ. ಸಬಾಂಗ್ ಅನ್ನೋದು ಡೀಪ್ ವಾಟರ್ ಪೋರ್ಟ್ ಕೂಡ ಆಗಿರೋದ್ರಿಂದ ಇದು ಸಬ್ಮರೀನ್ ಸಂಚಾರ ಮತ್ತು ಅವುಗಳ ಸ್ಟೇಷನಿಂಗ್ಗೆ ಕೂಡ ಸಹಾಯವನ್ನು ಮಾಡುತ್ತೆ. ಹಾಗೆ ಎರಡು ದೇಶಗಳು ಕ್ರಿಟಿಕಲ್ ಮಿನರಲ್ಸ್ ಮೈನಿಂಗ್ ಹಾಗೂ ಪೂರೈಕೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ. ಇಂಡೋನೇಷ್ಯಾದಲ್ಲಿ ಸ್ಟೀಲ್, ನಿಕಲ್ ಮತ್ತು ರೇರ್ ಎರ್ತ್ ಹಾಗೂ ಮ್ಯಾಗ್ನೆಟ್ಗಳ ಉತ್ಪಾದನೆಯಲ್ಲಿ ಭಾರತ ಹೂಡಿಕೆ ಮಾಡೋ ನಿರೀಕ್ಷೆ ಇದೆ. ಇಂಡೋನೇಷ್ಯಾ ವಿಶ್ವದ ಅತಿದೊಡ್ಡ ನಿಕಲ್ ನಿಕ್ಷೇಪವನ್ನು ಹೊಂದಿದ್ದು ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಎಲೆಕ್ಟ್ರಿಕ್ ವಾಹನ ಉತ್ಪಾದನೆಗೆ ಇದು ತುಂಬಾ ಅಗತ್ಯ. ಇನ್ನು ಈ ಒಪ್ಪಂದದ ಮೂಲಕ ಚೈನಾದ ರೇರ್ ಅರ್ತ್ ಮಿನರಲ್ಸ್ ಏಕಸ್ವಾಮ್ಯಕ್ಕೆ ಪರ್ಯಾಯವಾದ ಒಂದು ಸಪ್ಲೈ ಚೈನ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋ ಪ್ರಯತ್ನ ಇಲ್ಲಿ ಎರಡೂ ದೇಶಗಳಿಂದ ಆಗ್ತಾ ಇದೆ. ಇದಲ್ಲದೆ ಬಾಹ್ಯಾಕಾಶ ಸಂಶೋಧನೆಗಳು, ಸಮುದ್ರ ಸುರಕ್ಷತಾ ಸಹಕಾರ, ವಿಪತ್ತು ನಿರ್ವಹಣೆ, ಆರೋಗ್ಯ ಕಾರ್ಯಪಡೆಯ ಸಹಕಾರ ಮುಂತಾದ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಭಾರತದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಇಂಡೋನೇಷ್ಯಾದ PT ಕ್ರಾಕಟೌ ಸ್ಟೀಲ್ ನಡುವೆ ಸ್ಟೇನ್ಲೆಸ್ ಸ್ಟೀಲ್ ಸ್ಲ್ಯಾಬ್ಗಳ ಉತ್ಪಾದನಾ ಘಟಕವನ್ನು ಜಂಟಿಯಾಗಿ ಸ್ಥಾಪನೆ ಮಾಡೋದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಹಾಗೆ ಬೆಂಗಳೂರಿನ IIM ತನ್ನ ಕ್ಯಾಂಪಸ್ ಒಂದನ್ನು ಇಂಡೋನೇಷ್ಯಾದ ಸಿಂಘಸಾರಿ SEZ ಅಲ್ಲಿ ಸ್ಥಾಪಿಸ್ತಾ ಇದೆ. ಇನ್ನೂ ಮಜಾ ಅಂದರೆ ಭಾರತದಲ್ಲಿ EVMಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವುಗಳನ್ನು ಹ್ಯಾಕ್ ಮಾಡ್ತಾರೆ ಅಂತ ನಮ್ಮಲ್ಲಿ ಪ್ರತಿ ಬಾರಿ ಸೋತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುತ್ತವೆ. ಆದರೆ ಇಂಡೋನೇಷ್ಯಾ ತನಗೆ ಬೇಕಾದ EVMಗಳನ್ನು ಭಾರತದ ಸಹಕಾರದಿಂದ ನಿರ್ಮಿಸಿಕೊಳ್ಳುವ ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಅವರಿಗೆ ಬೇಕಾದ EVM ತಂತ್ರಜ್ಞಾನವನ್ನು ಭಾರತ ಪೂರೈಕೆ ಮಾಡುತ್ತೆ. ಇದನ್ನು
ಭಾರತದ EVM ತಂತ್ರಜ್ಞಾನದ ವಿಶ್ವಾಸಾರ್ಹತೆ ಮತ್ತು ರಫ್ತು ಸಾಮರ್ಥ್ಯದ ಸಂಕೇತವಾಗಿ ನೋಡಲಾಗ್ತಾ ಇದೆ. ಒಟ್ಟಾರೆ ಭಾರತ ಹಾಗೂ ಇಂಡೋನೇಷ್ಯಾ ನಡುವೆ ಆಗ್ತಾ ಇರುವ ಒಪ್ಪಂದಗಳು ಚೈನಾದ ಊರಿಗೆ ಕೂಡ ಕಾರಣ ಆಗತ್ವೆ. ಮೊನ್ನೆ ಅಷ್ಟೇ ಜಪಾನ್ನ ಪ್ರಧಾನಿ ತಕಾಚಿ ಭಾರತಕ್ಕೆ ಬಂದಿದ್ದು ಮತ್ತು ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದಗಳಿಗೆ, ಆಯುಧಗಳ ಜಂಟಿ ತಯಾರಿಕಾ ಒಪ್ಪಂದಗಳಿಗೆ ಸಹಿ ಬಿದ್ದದ್ದು ಚೈನಾದ ಊರಿಗೆ ಕಾರಣ ಆಗಿತ್ತು. ಈಗ ಇಂಡೋನೇಷ್ಯಾ ಜೊತೆಗಿನ ಭಾರತದ ಒಪ್ಪಂದಗಳು ಕೂಡ ಚೈನಾಗೆ ಅಸಹನೆಯನ್ನ ಉಂಟು ಮಾಡುತ್ತವೆ. ಚೈನಾ ಭಾರತದ ವಿರುದ್ಧ ಒಂದು ಕೂಟವನ್ನು ರಚನೆ ಮಾಡ್ತಾ ಇರೋ ಹಾಗೇನೆ ಭಾರತ ಕೂಡ ಇಲ್ಲಿ ಚೈನಾದ ಸುತ್ತ ಅವರಿಂದ ಸಮಸ್ಯೆಗೊಳಗಾದವರನ್ನು ಒಂದುಗೂಡಿಸಿ ಆ ದೇಶಗಳ ಜೊತೆಗಿನ ಸಂಬಂಧಗಳನ್ನು ಸುಧಾರಿಸ್ಕೊಳ್ತಾ ಹೋಗ್ತಾ ಇದೆ. ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕ್ತಾ ಇದೆ. ಈ ಮೂಲಕ ನೀವು ನಮ್ಮ ಸುತ್ತ ಶತ್ರುಗಳನ್ನು ಸೃಷ್ಟಿ ಮಾಡ್ತಾ ಹೋದರೆ ನಾವು ಈಗಾಗಲೇ ಇರೋ ನಿಮ್ಮ ಶತ್ರುಗಳ ಜೊತೆ ಸ್ನೇಹವನ್ನು ಮಾಡ್ತೀವಿ ಅನ್ನೋ ಸಂದೇಶವನ್ನು ಭಾರತ ಚೈನಾಗೆ ಕೊಡ್ತಾ ಇದೆ. ಇದರ ಜೊತೆಗೆ ಹಿಂದೂ ಮಹಾಸಾಗರದಲ್ಲಿನ ದ್ವೀಪ ರಾಷ್ಟ್ರಗಳ ಜೊತೆಗಿನ ಒಪ್ಪಂದಗಳ ಮೂಲಕ ಇಲ್ಲೊಂದು ಬೇಲಿ ನಿರ್ಮಾಣ ಮಾಡುವ ಮತ್ತು ಹಿಂದೂ ಮಹಾಸಮುದ್ರಕ್ಕೆ ಚೈನಾದ ಯಾವ ಹಡಗು ಬಂದರೂ ಭಾರತದ ನಿಗಾವಣೆಯಲ್ಲೇ ಅದು ಓಡಾಡುವ ಪರಿಸ್ಥಿತಿಯನ್ನು ಭಾರತ ನಿರ್ಮಾಣ ಮಾಡ್ತಾ ಹೋಗ್ತಾ ಇದೆ. ಇದು ಅಕಸ್ಮಾತ್ ಮುಂದೆ ಚೈನಾ ಜೊತೆ ಯುದ್ಧದಂಥ ಸಂದರ್ಭ ಒದಗಿ ಬಂದರೆ ಅವರ ಸಪ್ಲೈಯನ್ನು ನಿಲ್ಲಿಸೋದಕ್ಕೆ ಮತ್ತು ಹಿಂದೂ ಮಹಾಸಾಗರದ ಮೇಲೆ ಭಾರತ ಶಾಶ್ವತವಾದ ಹಿಡಿತವನ್ನು ಸ್ಥಾಪಿಸೋದಕ್ಕೆ ತುಂಬಾ ಸಹಕಾರಿಯಾಗತ್ತೆ. ಇದು ಗೆಳೆಯರೆ ಇಂಡೋನೇಷ್ಯಾದ ಜೊತೆಗಿನ ಭಾರತದ ಒಪ್ಪಂದಗಳಿಗೆ ಸಂಬಂಧಪಟ್ಟ ಮತ್ತು ಅದರ ಮಹತ್ವದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.